ಕನ್ನಡದ ಚರಿತ್ರೆ, ಕನ್ನಡದ ಭಾಷೆ ಇವತ್ತು ತಮಗೆಲ್ಲ ಗೊತ್ತಿದೆ. ಇದು ಬಹಳಷ್ಟು ಪ್ರಾಚೀನವಾದಂಥ ಭಾಷೆ. ಸಂಸ್ಕೃತ ಜೊತೆಗೆ ಕನ್ನಡ ಭಾಷೆ ಇರೋದನ್ನ ನಾವೆಲ್ಲ ನೋಡಿ ಬಂದಿದ್ದೇವೆ. ಕಮಲ್ ಹಾಸನ್ ಅವರು ಒಬ್ಬ ಸೀನಿಯರ್ ಆರ್ಟಿಸ್ಟ್ ಆಗಿ ಈ ಭಾಷೆನ, ಈ ಮಾತನ್ನ ಬಳಸಬಾರ್ದಾಯಿತು. ಎಲ್ಲೋ ಒಂದ್ ಕಡೆ ಅವರು ಈ ಒಂದು ವಿಚಾರದಲ್ಲಿ ನಾವೆಲ್ಲ ಯಾರು ಸುಮ್ಮನೆ ಕೂಡಲಿಕ್ಕೆ ತಯಾರಿಲ್ಲ. ನಮ್ಮ ಕನ್ನಡ ಭಾಷೆಗೆ ಅವಮಾನ ಆದರೆ ನಾವೆಲ್ಲದಕ್ಕೂ ಸಜ್ಜಾಗಿ ಪ್ರತಿಭಟನೆ ಮಾಡಲಿಕ್ಕೂ ತಯಾರಾಗ್ತೇವೆ. ಈ ವಿಚಾರದಲ್ಲಿ ಅವರ ಮಾತುಗಳಿಗೆ ಖಂಡನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಗೆ ಗೊತ್ತಿದ್ದಂತೆ ಕನ್ನಡ ಭಾಷೆಯ ಚರಿತ್ರೆಯ ವ್ಯವಸ್ಥೆನ ಯಾರೋ ಒಬ್ಬ ಕಮಲ್ ಹಾಸನ್ ಮಾತಾಡ್ತಾರೆ, ಇಲ್ಲ ಯಾರೋ ಒಬ್ಬ ಮಾತಾಡ್ತಾರೆ ಅಂತ ನಾವೇನು ಕಡಿಮೆ ಹಂತಕ್ಕೆ ಹೋಗೋಂಥ ಅವಶ್ಯಕತೆ ಇಲ್ಲ. ಇವತ್ತು 8 ಜ್ಞಾನಪೀಠ ಪ್ರಶಸ್ತಿಗಳು ಪಡೆದಿದ್ದೇವೆ. ಅದಕ್ಕಿದ್ದಂಥ ಗೌರವ ಇದೆ. ಅವರಿಂದ ಚರಿತ್ರೆ ಬದಲಾವಣೆ ಆಗೋದಿಲ್ಲ. ನನ್ನ ತಿಳಿದಾಗ ಈ ಮಾತಿಂದ ಕಮಲ್ ಹಾಸನ್ ಅವರು ಚಿಕ್ಕವರಾದರು ಅಂತ ನಾನು ಭಾವಿಸ್ತೇನೆ. ಕನ್ನಡದ ಚರಿತ್ರೆ, ಕನ್ನಡದ ಭಾಷೆ ಇವತ್ತು ತಮಗೆಲ್ಲ ಗೊತ್ತಿದೆ. ಇದು ಬಹಳಷ್ಟು ಪ್ರಾಚೀನವಾದಂಥ ಭಾಷೆ. ಸಂಸ್ಕೃತ ಜೊತೆಗೆ ಕನ್ನಡ ಭಾಷೆ ಇರೋದನ್ನ ನಾವೆಲ್ಲ ನೋಡಿ ಬಂದಿದ್ದೇವೆ. ಕಮಲ್ ಹಾಸನ್ ಅವರು ಒಬ್ಬ ಸೀನಿಯರ್ ಆರ್ಟಿಸ್ಟ್ ಆಗಿ ಈ ಭಾಷೆನ, ಈ ಮಾತನ್ನ ಬಳಸಬಾರ್ದಾಯಿತು. ಎಲ್ಲೋ ಒಂದ್ ಕಡೆ ಅವರು ಈ ಒಂದು ವಿಚಾರದಲ್ಲಿ ನಾವೆಲ್ಲ ಯಾರು ಸುಮ್ಮನೆ ಕೂಡಲಿಕ್ಕೆ ತಯಾರಿಲ್ಲ. ನಮ್ಮ ಕನ್ನಡ ಭಾಷೆಗೆ ಅವಮಾನ ಆದರೆ ನಾವೆಲ್ಲದಕ್ಕೂ ಸಜ್ಜಾಗಿ ಪ್ರತಿಭಟನೆ ಮಾಡಲಿಕ್ಕೂ ತಯಾರಾಗ್ತೇವೆ. ಈ ವಿಚಾರದಲ್ಲಿ ಅವರ ಮಾತುಗಳಿಗೆ ಖಂಡನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಗೆ ಗೊತ್ತಿದ್ದಂತೆ ಕನ್ನಡ ಭಾಷೆಯ ಚರಿತ್ರೆಯ ವ್ಯವಸ್ಥೆನ ಯಾರೋ ಒಬ್ಬ ಕಮಲ್ ಹಾಸನ್ ಮಾತಾಡ್ತಾರೆ, ಇಲ್ಲ ಯಾರೋ ಒಬ್ಬ ಮಾತಾಡ್ತಾರೆ ಅಂತ ನಾವೇನು ಕಡಿಮೆ ಹಂತಕ್ಕೆ ಹೋಗೋಂಥ ಅವಶ್ಯಕತೆ ಇಲ್ಲ. ಇವತ್ತು 8 ಜ್ಞಾನಪೀಠ ಪ್ರಶಸ್ತಿಗಳು ಪಡೆದಿದ್ದೇವೆ. ಅದಕ್ಕಿದ್ದಂಥ ಗೌರವ ಇದೆ. ಅವರಿಂದ ಚರಿತ್ರೆ ಬದಲಾವಣೆ ಆಗೋದಿಲ್ಲ. ನನ್ನ ತಿಳಿದಾಗ ಈ ಮಾತಿಂದ ಕಮಲ್ ಹಾಸನ್ ಅವರು ಚಿಕ್ಕವರಾದರು ಅಂತ ನಾನು ಭಾವಿಸ್ತೇನೆ. ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಸರ್ ಮುಖ್ಯಮಂತ್ರಿಯಾಗಿ. ಈಗ